ಇಲ್ಲೇ ಗುರು ಯಾರು ಇಲ್ಲ. ಯಾರ 4-5 ಜನ PC-ಗಳು ರೌಂಡ್ಸ್ ಮಾಡ್ತಾವ್ರ ಅಷ್ಟೇ. ಅಂಬಿ, ನಿನ್ ಕತೆ ಮುಗೀತು. ಯು ಆರ್ ಅಂಡರ್ ಅರೆಸ್ಟ್. ಥ್ಯಾಂಕ್ ಯು ಮೇಡಮ್. ಮೇಡಮ್, ಇವನೇ ಅಂಬಿ ಅಂತ ನಿಮ್ಗೆ ಯಾಕೆ ಗೊತ್ತು? ಸರ್, ಮಿನಿಸ್ಟರ್ ಮಹಾಂತೇಶ್ ಮರ್ಡರ್ ಆದಾಗ ನಾನು ಅಲ್ಲೇ ಇದ್ದೆ. ಇವನ್ನ ಚೆನ್ನಾಗಿ ನೋಡಿದೀನಿ. ಇವನೇ ಕಿಲ್ಲರ್. ಅಂಬಿ, ಯಾಕೊಂಡು ಹೋಗಿ ಸರ್ ಇವನ್ನ. ACP ಯಶವಂತ್, ಇವತ್ತು ನಿನ್ ಟೈಮ್ ಚೆನ್ನಾಗಿದೆ. ಇಲ್ಲಿವರೆಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಯಾರು ಅಂಬಿನ ನೋಡಿರ್ಲಿಲ್ಲ. ಇವತ್ತು ನೀನ್ ನೋಡ್ಬಿಟ್ಟಿದ್ಯಾ. ಮನೆಗೆ ಹೋಗಿ ತುಪ್ಪದ ದೀಪ ಹಚ್ಚು. ಸದ್ಯಕ್ಕೆ ಈ ಆಟ ಸಾಮಾನುಗಳನ್ನೆಲ್ಲ ಡೌನ್ ಮಾಡಕ್ ಹೇಳೋ. ಅಂಬಿ, ಗನ್ ಕೆಳಗೆ ಇಳಿಸ್ಲಿಲ್ಲ ಅಂದ್ರೆ ಇವಳ ತಲೆ ಓಪನ್. ಇವತ್ತೇ ಅಮರ್ಸ್ಬಿಟ್ಟು ಹೋಗ್ತಾವನಲ್ಲ ಈ ನನ್ನ ಮಗ. ಏಯ್, ಏನ್ ನೋಡ್ತೇವ? ಗಾಡಿ ತಗೊಂಬ. ತಗೋ, ಸುಟ್ಬಿಡು ತಂದೆ. ಹೆಣ್ಮಕ್ಳಿಗೆ ಏನ್ ಕೆಲ್ಸ? ಮನೇಲಿ ಕುತ್ಕೊಂಡು ಟಿವಿ ಸೀರಿಯಲ್ ನೋಡ್ಬೇಕು ತಾನೆ. ಆ ಮಿನಿಸ್ಟರ್ ಎತ್ತಬೇಕಾರೆ ನೀನ ನೋಡ್ಬಿಟ್ಟೆ, ಹಿಡ್ಕೊಟ್ಬಿಟ್ಟೆ. ಏಯ್, ಇದೆಲ್ಲ ಬೇಕಾ? ನಿನ್ನಂತ ಕ್ರಿಮಿನಲ್ಲು ಇವತ್ತಲ್ಲ ನಾಳೆ ಜೈಲಿಗೆ ಹೋಗ್ತಾರೆ. ಕಳ್ಳನ್ ಹೆಂಡತಿ ಯಾವತ್ತಿದ್ರು ಬಿದ್ವೇನೆ. ಗಾದೆ ಮಾತ್ ತಿಳ್ಕೊ. ನನಗೆ ಲೆಕ್ಚರ್ ಕೊಡ್ಬೇಡ ಅಮ್ಮಣ್ಣಿ. ವೇದ ಗಾದೆ ಕೇಳಕ್ ನನ್ನ ಹತ್ರ ಟೈಮೇ ಇಲ್ಲ. ನೋಡೋ, ಪೊಲೀಸ್ ಅವ್ರು ನನ್ನ ಹಿಂದೆ ಬಿದ್ದಿದ್ದಾರೆ. ನಾಳೆ ಬೆಳಿಗ್ಗೆ ಕರ್ಕೊಂಡೋಗ್ ಬಿಡ್ತೀನಿ. ಅಲ್ಲಿವರೆಗೂ ತೆಪ್ಪಗ್ ಬಿದ್ಕೊಂಡಿರು. ನನ್ಗೇನು ಭಯ ಇಲ್ಲ. ನಿಮ್ಮನ್ನೆಲ್ಲ ಪೊಲೀಸ್ ಅವ್ರಿಗೆ ಇಟ್ಕೊಡ್ತೀನಿ. ಬಿಡ್ತೀನಿ ನೋಡು. ಮಕ ಮುಷಡಿ ಎಲ್ಲ ಚಿಂದಿ ಆಗ್ಬಿಡ್ಬೇಕು. ಏಯ್ ಪುಂಗ, ಒಂದ್ ಬಿರಿಯಾನಿ, ಒಂದ್ ತಲೆ ಮಾಂಸ ತಂದ್ಕೊಡ. ಸರಿ, ಪುಳಿಯೋಗ್ರೆ ಮೊಸರನ್ನ ಕೊಡ. ಅಯ್ಯ, ಹುಡುಗಿ ಬಗ್ಗೆ ಏನ್ ತಲೆ ಕೆಡ್ಸ್ಕತ್ಯ? ಸುಮ್ನಿರಮ್ಮ. ಒಳ್ಳೆ ಆಡ್ಕೊಂಡ್ ತಿನ್ಕೊಂಡು ಖುಷಿಲ್ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ವಿ. ಎಲ್ಲ ಹಾಳು ಮಾಡ್ಬಿಟ್ಲಿ ಹುಡುಗಿ. ಏನು ತೋಚ್ತಾ ಇಲ್ಲ, ತಲೆ ಕೆಟ್ಟೋಗ್ತಾ ಇದೆ. ಈ ಬಿಳಿ ಜಿರಳೆ ಮಾಡಿರೋ ಕೆಲ್ಸಕ್ಕೆ ಕತ್ತಿ ಸಿಕ್ಬಿಡ್ಬೇಕು ಅನ್ಸ್ತಾ ಇದೆ. ಹುಡುಗಿ ಆಗಿದ್ದು ಬಚಾವ್. ಏಯ್, ಸಿಗರೇಟ್ ಕೊಡಲ್ಲ. ಟೆನ್ಷನ್ ಆಗ್ತಾನೆ ಪುಂಗ. ಇನ್ನೂ ಫೋನ್ ಬಂದಿಲ್ಲ. ಬರುತ್ತೆ ಮಾಮ್, ಟೆನ್ಷನ್ ತಗೋಬೇಡ, ಬಂದೇ ಬರುತ್ತೆ ಫೋನು. ಹಲೋ, ನಾನೇ ಹೇಳಿ. ಹಲೋ,
ಅಯ್ಯೋ ಕೇಳಿಸ್ತಿದ್ಯಾ? ಅಯ್ಯೋ ಕೇಳಿಸ್ತಿದ್ಯಾ? ಹಲೋ ಹಲೋ, ಏನ್ ಪೊಲೀಸರಿಗೆ ಫೋನ್ ಮಾಡ್ತಾ ಇದೀಯಾ? ಈ ಲಾಂಗ ಶುದ್ಧ ಇಲ್ಲ ನೀನು, ಲಾಂಗ್ ತಗೊಂಡು ಸ್ಮಾಳ ಕುರ್ಪಾಕ್ಬಿಡ್ತೀನಿ ನಿನ್ಗೆ. ಕಳ್ಳಿನ್ ತಗೊಂಡ್ಬಂದು ಅವಳದೆ ಕಣ ಫೋನು. ಮತ್ತೆ ಮಾಡಿದ್ರೆ ಸ್ವಿಚ್ ಆಫ್. ಸ್ವಿಚ್ ಆಫ್ ಆಗೋಯ್ತಾ? ఇక్కడ వేస్తాను చూడు ಗುರು. ಅವ್ಳು ಪೊಲೀಸರಿಗೆ ಫೋನ್ ಮಾಡ್ಕೊಂಡು ಕೂತವಳಲ್ಲಿ. ನಾವ್ ಮೊಬೈಲ್ ಕಿತ್ಕೊಂಡ್ಬಿಟ್ಟು ಮಗ. ಆಗಲ್ಲ. ನನ್ ಟೆನ್ಷನ್ ನನಗೆ ಸುಮ್ನೆ ಕೂತ್ಕೊಳ್ರಲ್ಲ. ನನ್ಗೇನಾರು ತಲ್ ಕೆಟ್ರೆ ನಿಮ್ಮನ್ನ ಅವಳನ್ನ ಬಿಲ್ಡಿಂಗ್ ಮೇಲಿಂದ ಕೆಳಗೆ ಎಸ್ಬಿಡ್ತೀನಿ. ಮಿಸ್ಟರ್ ಯಶವಂತ್, ಅವನ್ ಹೇಗ್ರಿ ತಪ್ಪಿಸ್ಕೊಂಡು ಹೋದ? ಸರ್, ಅವ್ನ ಅವಳು ಗನ್ ಪಾಯಿಂಟ್ ಮಾಡಿ ತಪ್ಪಿಸ್ಕೊಂಡ ಸರ್. ಅದ್ ನನಗ್ ಗೊತ್ತ್ರಿ. ಅವ್ನ್ ತಪ್ಪಿಸ್ಕೊಂಡು ಹೋಗೋರು ನೀವೇನ್ ಮಾಡ್ತಾ ಇದ್ರಿ? ಸಾರಿ ಸರ್, ನೀವು ನನ್ನ ಕಸ್ತೂರಿ ಸೌದ ಕಾಯೋದಿಕ್ ಕೇಳಿದ್ರಿ, ಆದ್ರೂ ನಾನು ನಿಮ್ ಮಾತ್ ಮೀರಿ ಅವ್ನ ಅಟ್ಯಾಕ್ ಮಾಡಿದೆ ಸರ್. ಆರ್ ಯು ಜೋಕಿಂಗ್? ತಮಾಷೆ ಮಾಡ್ತೀರೇನ್ರಿ? ನೋ ಸರ್, ಇಷ್ಟವರೆಗೂ ತಮಾಷೆ ಆಗಿತ್ತು. ಇನ್ಮೇಲೆ ನನ್ನ ಆಕ್ಷನ್ ಹೇಗಿರುತ್ತೆ ಅಂತ ನೀವೇ ನೋಡ್ತೀರಾ. ಸಾಕ್ಷಿ ಇಲ್ಲಿ ಬಿಟ್ಲು ಬಿಡೋದೇ ಕೊಟ್ಟಿದ್ದೇವೆ. ಪಲ್ಲವಿ, ನಿನಗ್ ಸುಳ್ಳು ಹೇಳಕ್ ಬರಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತಮ್ಮ. ನಿಜ ಹೇಳು, ಎಲ್ಲಿಗೆ ಹೋಗಿದ್ದೆ? ಅಪ್ಪ, ನಾನು ನನ್ನ ಫ್ರೆಂಡ್ ಒಬ್ಬರನ್ನ ಮೀಟ್ ಮಾಡಕ್ ಹೋಗಿದ್ದೆ. ಅಲ್ಲಿ ಅಂಬಿ ಅಂತ ರೌಡಿ ತಾನಲ್ಲ, ಅವನ್ ಬಂದ್ಬಿಟ್ಟ. ನೋಡಮ್ಮ, ನಿನ್ನ ಗಂಡ ಮಗನ ಹಾಗೆ ಬೆಳೆಸಿದೀನಿ. ಇದಕ್ಕಿಂತ ಹೆಚ್ಚಾಗಿ ನಾ ಹೇಳೋದಕ್ಕೆ ಇಷ್ಟಪಡಲ್ಲ. ನಮ್ ಬುದ್ಧಿ ನಮ್ ಕೈಲಿರ್ಬೇಕು. ಸಮಾಜದಲ್ಲಿ ಯಾವತ್ತೋ ಒಳ್ಳೇದು ಹೊಟ್ಟೋಯ್ತು ಅಂತ ತಿಳ್ಕೊಂಡಿದ್ದೆ. ಆದ್ರೂ ಒಬ್ಬ ರೌಡಿ ನಿನ್ನ ಸುರಕ್ಷಿತವಾಗಿ ಕಳಿಸ್ಕೊಟ್ಟಿದ್ದಾನೆ ಅಂದ್ರೆ ಇವತ್ತಿಗೂ ಸಮಾಜದಲ್ಲಿ ಯಾವುದೋ ಒಂದ್ ಕಡೆ ಒಳ್ಳೇದಿದೆ ಅಂತ. ಸುಮ್ನಿರಿ ಪಾಪ, ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು. ಇವತ್ತಲ್ಲ ನಾಳೆ ಪೊಲೀಸರು ಅವನ್ನ ಹಿಡ್ದೇ ಹಿಡಿತಾರೆ. ನೀವೊಬ್ರು. ಈ ಸಲನು ಇವ್ರಿಬ್ರು ಅಂಬಿ ಚಿತ್ರನ ಕರೆಕ್ಟ್ ಆಗಿ ಬರೀಲಿಲ್ಲ ಅಂದ್ರೆ ಇವ್ರ ಗುರು ನನ್ನ ಮಗನ್ ಎತ್ತಾಕೊಂಬರ್ರ. ಒಳ್ಳೆ ಸಾರ್ವೆ ಮರ, ಎಷ್ಟೇ ಬಾಂಬೆ ಕಟ್ಟಾಕಿದ್ರು ಒಡೆದೋಗಲ್ಲ. ತಗೊಂಡೋ ಇದೆಲ್ಲ ಕಣ ಇದು ಬರ್ದಿದ್ದಾಯ್ತೇನೋ ಧೂಮಕೇತು. ಈ ಸಲ ನಾನೇ ಅಂಬಿನ ಖುದ್ದಾಗಿ ನೋಡಿ ಹೇಗಿದ್ದೇನಂತ ಹೇಳಿದೀನಿ. ಸ್ವಲ್ಪ ಯೋಚನೆ ಮಾಡ. ಎಡವಟ್ಟಾದ್ರೆ ನನ್ ಕೈ ಬ್ಲಡ್ ಆಗೋದು ಗ್ಯಾರಂಟಿ. ನೀವ್ ಹೇಳಿದ್ನೆಲ್ಲ ಸೂಪರ್ ಆಗಿ ಯೋಚನೆ ಮಾಡಿ ಎಕ್ಸ್ಟ್ರಾರ್ಡಿನರಿ ಆಗಿ ಬರ್ದಿದ್ದೀನಿ ಸರ್. ನಿಜವಾದ ಅಂಬಿನೇ ಬಂದ್ರೆ ಅದು ನಾನಾ ಅನ್ಬೇಕು, ಆ ರೇಂಜ್ ಬರ್ದಿದ್ದೀನಿ ಸರ್. ಫೈನಲ್ ಟಚ್ ಕೊಟ್ಟು ಬಂದ್ಬಿಡ್ತೀನಿ ಸರ್. ಸ್ವಲ್ಪ ಎಡವಟ್ಟಾದ್ರೂ ನಾನ್ ನೀನ್ ಕೊಡ್ತೀನಿ ಫಿನಿಶಿಂಗ್. ಶಿಷ್ಯ, ಎಲ್ಲ ಪ್ಯಾಕ್ ಮಾಡ್ಕೊಂಡು ಆಚೆ ಬಂದ್ಬಿಡು, ನಾನ್ ಅಲ್ಲಿರ್ತೀನಿ. ಓಕೆನಾ? ಎಲ್ಲ ಸೂಪರ್ ಆಗಿ ಮಾಡಿದ್ದೀನಿ. ನಮ್ ಶಿಷ್ಯ ಎಲ್ಲಾರು ತೋರಿಸ್ತಾನೆ. ನಾನು ಬರಲ್ಲ ಸರ್. ಸರ್, ಪಾರ್ಲಿಮೆಂಟ್ ಚಿತ್ರ ಬರೀ ಆರ್ಡರ್ ಬಂದಿದೆ ಸರ್. ಸೂಪರ್ ಆಗಿ ಪೇಮೆಂಟ್ ಬೇರೆ ಕುಯ್ಕೊಂಡ್ಬಿಟ್ಟಿದ್ದೀನಿ. ಹಂಗ ಹೋಗ್ಬಿಟ್ಟು ಹಿಂಗ್ ಬಂದ್ಬಿಡ್ತೀನಿ ಸರ್. ಮೊದಲು ನಾನ್ ನಿನ್ ಚಿತ್ರ ನೋಡ್ತೀನಿ, ಆಮೇಲೆ ನಿನ್ನ ಕಳಿಸ್ತೀನಿ. ಬೇಬಿ ಕೊಡಿಸ್ತೀನಿ ಬಿಡ. ಯಾಕೆ ಸರ್ ಹೊಡಿತಾ ಇದ್ದೀರಾ? ಅದ್ ಅಂಬಿ ಚಿತ್ರನೇನೋ? ನಮ್ಮ ತಾಯಣೆಗ್ಲು ಅವಂದೇ ಸರ್. ನೀವ್ ಹೇಳ್ದಂಗೆ ಸ್ಕೆಚ್ ಹಾಕಿ ಬರ್ತಿದ್ದೀನಿ. ಅಕಸ್ಮಾತ್ ನಾನು ಬರ್ದಿರೋ ತಪ್ಪು ಅಂದ್ರೆ ನೀವೇ. ಅವನ್ ಚಿತ್ರನ ಊರ್ ತುಂಬಾ ಅಂಟಿಸಿ ಅವನ್ನ ಹಿಡ್ದಾಕನ ಅಂತಿದ್ರೆ ಅಂಬಿ ಫ್ರಂಟ್ ಬರೆಯೋ ಅಂದ್ರೆ ಬ್ಯಾಕ್ ಬರ್ದಿದ್ಯಾ? ಏನೋ ಬ್ಯಾಕಾ? ಅಯ್ಯೋ ಬ್ಯಾಕು ಸರ್. ನೀವ್ ಹೇಳ್ದಂಗೆಲ್ಲ ಯೋಚನೆ ಮಾಡಿ ಬರೀತಾ ಇದೀನಿ ಸರ್. ಅವನ್ ಫೋಟೋ ಬರೀ ಬ್ಯಾಕೆ ಬರ್ತಾ ಇದೆ ಹೊರತು ಫ್ರಂಟ್ ಬರ್ತಾ ಇಲ್ಲ ಸರ್. ನಾನೇನ್ ಮಾಡ್ಲಿ?
ಇಫ್ ಯು ಡೋಂಟ್ ಮೈಂಡ್ ಫ್ರಂಟ್ ಬದಲು ಬ್ಯಾಕ್ ನ ಯೂಸ್ ಮಾಡಿ ವಿಧಿ ನಮ್ಮಿಬ್ಬರ ಮಧ್ಯೆ ಹೇಗ್ ಆಟ ಆಡ್ತಾ ಇದೆ ನೋಡಿ. ಅಂಬಿ ಇದಾನಲ್ಲ, ಅಂಬಿ. ಹಾ ನಾನೇ. ಅಯ್ಯೋ ನೀವಲ್ಲ, ನಿಮ್ಮಂತ ಒಳ್ಳೆಯವ್ರ ಹೆಸರಿಟ್ಕೊಂಡಿರೋ ಆ ಕ್ರಿಮಿನಲ್ ರೌಡಿ ಅಂಬಿ ಇದಾನಲ್ಲ, ಅದೇ ಅಣ್ಣಾಜಿ. ಅಣ್ಣಾಜಿ ಅಂತ ಒಬ್ಬ ಡಾನ್ ಇದಾನಲ್ಲ, ಅವ್ನ್ ರೈಟ್ ಹ್ಯಾಂಡ್ ಅಂಬಿ. ಅವನು ನನ್ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದ. ಯಾಕ್ ಮಾಮ್ ತುಂಬಾ ಡಲ್ ಆಗಿ ಕೂತಿದ್ಯಾ? ಕ್ಯಾ ಹೋಗ್ಯಾ ಭೈ? ನಿನ್ನೆ ಒಂದ್ ಹುಡುಗಿನ ಕರ್ಕೊಂಡ್ ಬಂದಿದ್ವಲ್ಲ, ಅವಳು ಬೇರೆ ಯಾರು ಅಲ್ಲ, ಪಲ್ಲವಿ. ಏನ್ ಹೇಳ್ತಿದ್ಯಾ ಬಾಸ್? ಮಾಮ್ ಇವಾಗ ಏನ್ ಮಾಡೋದು? ಅವಳಿಗೆ ಈ ಕೆಟ್ಟ ಅಂಬಿ ಕಂಡ್ರೆ ಆಗಲ್ಲ, ಇವನ್ ಒಳಗಿರೋ ಲವರ್ ಇಷ್ಟ. ಅದಕ್ಕೆ ಸತ್ಯ ಏನು ಅಂತ ಹೋಗಿ ಹೇಳ್ಬಿಡ್ತೀನಿ. ಓ ನಿಮ್ದಿಗೆ ಅಂಬಿ ಅಂತ ಅವಳ್ದಿಗೆ ಹೇಳ್ಬಿಡಿ, ಆಮೇಲೆ ನಿಮ್ದಿಗೆ ಅವಳ್ದಿಗೆ ಇರೋ ಮೊಹಬ್ಬತ್ಗೆ ಖಡ್ಗೆ ಆಗ್ಬಿಡ್ತಾರ ಅಷ್ಟೇ. ಅವಳಿಂದ ಸತ್ಯನ ಎಷ್ಟು ದಿನ ಅಂತ ಮುಚ್ಚಡಕ್ಕಾಗುತ್ತೆ? ಆ ಬ್ರಹ್ಮ ನಿನ್ ಲವ್ ಟ್ರ್ಯಾಕ್ ನ ಹೆಂಗ್ ಟುಸ್ ಮಾಡ್ಬಿಟ್ಟವನೆ ಮಾಮ್. ನೀವಾ ಯಾಕ್ರು ಅಡ್ಡ ನಿಂತಿದ್ದೀರಾ? ಅದು ಅಣ್ಣ ನಿಮ್ ಹತ್ರ ಡೀಪ್ ಕಟ್ ಡಿಸ್ಕಷನ್ ಚೈಲ್ ಅಂತ. ನನ್ನ ಹತ್ರ ಅವಂದೇನೋ ಮಾತು. ಎಲ್ರೋ ನಿಮ್ಮಣ್ಣ? ಬಾಬಿ ಅಲ್ಲಿ ನೋಡು, ಇಲ್ಲಿ ಯಾವ ಪೊಲೀಸು ಇಲ್ಲ, ನೀನ್ ಕೂಗೋ ಹಾಗೂ ಇಲ್ಲ. ಏಯ್, ಯಾಕೋ ನಾನ್ ಹಿಂದೆ ಬಿದ್ದಿದ್ಯಾ? ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ನಿನ್ನಂತ ಕೊಲೆಗಾರನ ಹತ್ರ ನನ್ಗೇನ ಮಾತು? ಸಮಾಧಾನ ಮಾಡ್ಕೋ, ಚೂರ್ ಟೈಮ್ ಕೊಡು, ನನ್ ಮಾತು ಕೇಳು. ಏಯ್, ತಕ್ಷಣ ನೀನ್ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಕೂಕೋತೀನಿ, ಜನ ಬರ್ತಾರೆ. ನಿನ್ನಂತ ರೌಡಿಗಳು ಬದುಕಿರ್ಬಾರ್ದು ಕಣೋ. ಎಷ್ಟು ಜನರ ತಾಳಿ ಭಾಗ್ಯ ಕಿತ್ಕೊಂಡಿದ್ಯೋ, ಎಷ್ಟು ಮನೆ ಹಾಳು ಮಾಡಿದ್ಯೋ, ಎಷ್ಟು ಮಕ್ಕಳನ್ನ ಅನಾಥರನ್ನಾಗಿ ಮಾಡಿದ್ಯೋ. ಅವ್ರ ಶಾಪ ನಿನ್ನ ಸುಮ್ನೆ ಬಿಡಲ್ಲ, ಸುಮ್ನೆ ಬಿಡಲ್ಲ. ನಿನ್ನಂತವನ್ಗೆ ಒಳ್ಳೆ ಸಾವೇ ಬರಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ. ಆ ಅಣ್ಣಾಜಿ ಅನ್ನೋ ರಾಕ್ಷಸನಿಂದ ದೂರ ಇರು, ಚೆನ್ನಾಗ್ ಬದುಕು ಹೋಗು. ನಿನ್ ಜೀವನ ಅನ್ನೋದು ಈ ಮಚ್ಚು ಗನ್ನು ಅನ್ನೋ ಆಯುಧಗಳ ಮಧ್ಯೆ ಕಳ್ದು ಹೋಗ್ತಾ ಇದೆ, ಅರ್ಥ ಮಾಡ್ಕೋ. ಏಯ್, ದಾರಿ ಬಿಡ್ರೋ, ಬಿಡ್ರೋ. ಇದು ರೋಡಲ್ಲಿ ಡೀಲ್ ಆಗೋ ಮ್ಯಾಟ್ರ್ ಅಲ್ಲ.